ಓಂ ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಃ. ಭವತಿ ಯದನುಭಾವಾದೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಃ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭೇಃ. ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಡುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ವಿಷ್ಣು ಸಹಸ್ರನಾಮ ಬೃಹತಿ ಸಹಸ್ರ ಸಮನ್ವಯಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಹರಿ ಓಂ. ಹರಿ ಓಂ. ಶ್ರೀಕೃಷ್ಣಾರ್ಪಣ. ಆರಂಭದಲ್ಲೇ ಕೃಷ್ಣಾರ್ಪಣಮಸ್ತು ಯಾಕೆ ಅಂತ ಕೇಳಬಹುದು. ಹೌದು, ಸಂಪೂರ್ಣ ಅಧಿಕ ಮಾಸ ಆನಂತರ 16ನೇ ತಾರೀಕಿನಿಂದ 21ರವರೆಗೆ ನಮ್ಮ ವಿದ್ಯಾಪೀಠ ಪ್ರಾರಂಭವಾಗಿ ನಮ್ಮ ವಿದ್ಯಾಪೀಠದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂತಹ ಪ್ರಾತಸ್ಮರಣೀಯರಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಶ್ರೀಭೂ ಸಹಿತನಾದ ವೆಂಕಟೇಶ ದೇವರನ್ನು, ಹನುಮ ಭೀಮ ಮಧ್ವರನ್ನು, ಟೀಕಾಕೃತ್ಪಾದಾದಿ 10 ಗುರುಗಳನ್ನು ಸ್ಥಾಪನೆ ಮಾಡಿ 23 ವರ್ಷ ಮುಗಿದು 24ನೇ ವರ್ಷದಲ್ಲಿ ಕಾಲಿಡುವ ಭಗವಂತನ ವರ್ಧಂತಿ ಉತ್ಸವ ಅಥವಾ ಸ್ಥಾಪನಾ ದಿವಸ ಉತ್ಸವ 16ರಿಂದ 20ರವರೆಗೆ ವಿಜೃಂಭಣೆಯಿಂದ ನಡೆಯಿತು. ಪರಮಾತ್ಮನ ಮಹಿಮೆ ಅದ್ಭುತ. ನಾವು ಅತ್ಯಂತ ಅಲ್ಪರು. ಪರಮಾತ್ಮನಿಗೆ ಎಷ್ಟು ಕಾಳಜಿ ಇದೆ ಅಂತ ತಿಳ್ಕೊಂಡಂತಂದರೆ, ಒಂದು ದಿನ ಬೃಹತಿ ಸಹಸ್ರ ಹೋಮ ಮಾಡುವುದು ಅತಿ ಕಠಿಣ ಅಂತ ಅನ್ನಿಸ್ತಾ ಇತ್ತು. ಆದರೆ ನಿರಾಯಾಸವಾಗಿ ಪರಮಾತ್ಮ ಪೂರ್ತಿ
33 ದಿನ 31 ದಿನಗಳವರೆಗೆ ಬೃಹತಿ ಸಹಸ್ರವನ್ನು ಮಾಡಿಸಿದ. ಆನಂತರ ಗಾಯತ್ರಿ ಹೋಮ, ಧನ್ವಂತರಿ ಹೋಮ, ಆನಂತರ ಅನೇಕ ಕಲಶಗಳಿಂದ ಪ್ರತ್ಯೇಕವಾಗಿ ಅಭಿಷೇಕ, ಅದಾದ ನಂತರ ಪವಮಾನ ಹೋಮ, ಕಲ್ಯಾಣೋತ್ಸವ, ಆನಂತರ ನಿನ್ನಿನ ದಿನ ಅವಭೃತ ಸ್ನಾನ, ಮೊನ್ನಿನ ದಿನ ಅವಭೃತ ಸ್ನಾನ. ಇಷ್ಟೆಲ್ಲ ಪರಮಾತ್ಮ ಮಾಡಿಸಿಕೊಂಡ. ಈಗ ಅನ್ನಿಸ್ತದೆ ನಾವೇನು ಮಾಡ್ತೇವೆ, ಇಷ್ಟು ಒಂದು ಸ್ವಲ್ಪವೂ ವಿಘ್ನವಿಲ್ಲದೆ ಪೂರ್ತಿಯಾಗಿ ಭಗವಂತ ನಮ್ಮ ಪ್ರಾರ್ಥನೆ ಕೇಳ್ತಾನೆ ಅಂತ ಅನ್ನೋದಕ್ಕೋಸ್ಕರ ಇದೇ ಮುಖ್ಯವಾಗಿರ್ತಕ್ಕಂಥ ಉದಾಹರಣೆ. ಮೊದಲೇ ದಿನ ಪ್ರಾರ್ಥನೆ ನಾವೆಲ್ಲ ಭಕ್ತರು ಕೂಡ ಮಾಡಿದ್ದೆವು. ಪರಮಾತ್ಮ ನಿನ್ನ ಉತ್ಸವ, ನೀನೇ ಕರ್ತ, ನೀನೇ ಕಾರಯಿತ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ನೀನು ನಿರ್ವಿಘ್ನವಾಗಿ ಅದನ್ನು ಮಾಡುವವನು ನೀನೇ, ಆದ್ದರಿಂದ ನಿರ್ವಿಘ್ನವಾಗಿ ಆಗ್ತದೆ ಅಂತ ವಿಶ್ವಾಸ ನಮಗಿದೆ ಅಂತ ಪರಮಾತ್ಮನಿಗೆ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೆವು. ಖರ್ಚು ಅನೇಕ ಲಕ್ಷದ ಖರ್ಚು, ಆದರೆ ಅದೇ ರೀತಿಯಾಗಿ ಭಕ್ತರಿಗೆ ಪ್ರೇರಣೆ ಮಾಡಿ ಭಕ್ತರು ಕೂಡ ತಮ್ಮ ಯೋಗ್ಯತೆ ಮೀರಿ ಕೊಡ್ತಕ್ಕಂತಹ ಆ ರೀತಿಯಾಗಿರ್ತಕ್ಕಂಥ ಸಹಾಯ, ಅವರಲ್ಲಿ ನಿಂತು ಪರಮಾತ್ಮ ಪ್ರೇರಣೆ ಮಾಡಿ ಆ ಪರಮಾತ್ಮನೇ ಎಲ್ಲವನ್ನು ನಿರ್ವಿಘ್ನವಾಗಿ ನಡೆಸಿದ್ದಾನೆ. ಇದಕ್ಕೆ ಸಾಕ್ಷಿ ಅಂತ ತಿಳ್ಕೊಂಡಂತಂದರೆ ಭಗವಂತ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ನೀವು ಅನ್ಬೋದು, ಏನು ರೀ ನಾಗರಳ್ಯಾಚಾರ್ಯ, ಒಂದು ಕಾರ್ಯಕ್ರಮ ಆದ ತಕ್ಷಣ ಕೇಳ್ತಾನೆ ಅಂತ ನಿಮಗೆ ಯಾಕೆ ಗೊತ್ತಾಯಿತು? ಹೌದು, ಇವತ್ತಿನ ಪ್ರವಚನದ ವಿಷಯವೂ ಅದೇ. ಬೃಹತಿ ಸಹಸ್ರದಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ 34ನೇ ಹೆಸರು ಭರ್ತ. ಪರಮಾತ್ಮ ನಮ್ಮ ಸ್ತೋತ್ರಗಳನ್ನು ಕೇಳ್ತಾನೆ, ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ, ಎಲ್ಲ ರೀತಿಯಿಂದಲೂ ನಮ್ಮ ಯೋಗಕ್ಷೇಮವನ್ನು ತೆಗೆದುಕೊಳ್ತಾನೆ. ಏನನ್ನು ಬಯಸುವುದಿಲ್ಲ ನಮ್ಮಿಂದ. ಅತೀ ಮಹಾನ್ ಕಾರ್ಯವನ್ನು ಮಾಡ್ತಾನೆ, ನಮ್ಮಿಂದ ಏನೂ ಬಯಸೋದಿಲ್ಲ ಪರಮಾತ್ಮ ಅಂತನ್ನುವ ಅಭಿಪ್ರಾಯದಿಂದ ನಮ್ಮ ಸಂರಕ್ಷಕನು ಅವನೇ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ಪುನಃ ವಿಶೇಷವಾದ ಅನುಗ್ರಹ ಮಾಡುವನು ಅವನೇ ಅನ್ನುವ ಅಭಿಪ್ರಾಯದಿಂದ ಇವನು ನಮ್ಮ ಭರ್ತ, ನಮ್ಮ ಸ್ವಾಮಿ. ಯಾಕೆ ನಮ್ಮ ಪ್ರಾರ್ಥನೆ ಕೇಳ್ತಾನೆ ಅಂಥ ಉದಾರ ಸ್ವಾಮಿ ಅನ್ನೋದನ್ನು ಬೃಹತಿ ಸಹಸ್ರದ 14ನೇ ಋಕ್ ಈ ರೀತಿ 34ನೇ ಋಕ್ ಈ ರೀತಿಯಾಗಿ ಹೇಳ್ತಾರೆ. ಅಧಪ್ರಿಯಂ ಶೂಷಮಿಂದ್ರಾಯ ಮತಿಂ ಓ ಅಜ್ಞಾನಾಂ ಬ್ರಹ್ಮಕೃತಃ ಪ್ರದುಕ್ತಾದ ವಾಚಿ ಧೇನೂನಾಂ ವಿಶುದ್ಧಸಿ. ಅಧಃ ಭಗವಂತನು ಜ್ಞಾನಾದಿಗಳನ್ನು ಕೊಟ್ಟು ಸಲಹುತ್ತಾನೆ. ನಮಗೆ ಪ್ರೇರಣೆ ಮಾಡಿ ಪ್ರವರ್ತನೆಯನ್ನು ಕೂಡ ಮಾಡ್ತಾನೆ ಅಂತ ವೇದಗಳು ಪುನಃ ಪುನಃ ವಿವರಣೆ ಮಾಡಿದ್ದರೂ ಕೂಡ ಮಾಡಿವೆ. ಯಾಕೆ
ವೇದದ್ರಷ್ಟ ಬ್ರಹ್ಮಕೃತಃ, ವೇದದ್ರಷ್ಟರಾದ ಬೃಹದುಕ್ತಾತ್, ಬೃಹದುಕ್ತ ಅಂತ ತಿಳ್ಕೊಂಡಂತೇಳಿ ಶ್ರೇಷ್ಠ ಋಷಿಗಳು, ಅನೇಕ ಮಂತ್ರಗಳ ದಷ್ಟ್ರಾರರು. ಅವರು ಯದ್ ಅವಾಚಿ, ಏನು ಯಾವ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದರು ತತ್ ಇಂದ್ರಾಯ ಶೂಷಂ, ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿತ್ತು. ಶುಭ್ರ ಶೂಷಕರಂಚ ಅಧ ಪ್ರಿಯಂ ಶೂಷಂ ಇಂದ್ರಾಯ ಮನ್ಮ, ಅತ್ಯಂತ ಪ್ರಿಯವೂ ಆಗಿತ್ತು ಮತ್ತು ಅದು ಸ್ತೋತ್ರ ಮಾಡ್ತಕ್ಕಂಥ ನಮ್ಮವರಿಗೆ ಅತ್ಯಂತ ಸುಖಕರವೂ ಆಗಿತ್ತು. ಯಾಕೆ ಅಂತ ತಿಳ್ಕೊಂಡಂತಂದರೆ ಯಾಕೆ ಅಂದರೆ ಪರಮಾತ್ಮ ಪತಿಂಬು ಅಜ್ಞಾನ, ಹನುಮಂತ ದೇವರ ಸ್ತೋತ್ರವನ್ನು ಪ್ರತಿ ಕ್ಷಣವೂ ಕೇಳ್ತಾ, ವಾಯುದೇವರ ಸ್ತೋತ್ರವನ್ನು ಪ್ರತಿ ಕ್ಷಣವೂ ಕೇಳ್ತಾ, ಬೇಸರ ಬಂತಪ್ಪ ಹೋಗು ಸಾಕು ಮಾಡಿನ ಅಂತ ಎಂದಿಗೂ ಅನ್ನೋದಿಲ್ಲ. ಯಾಕೆ? ಮತ್ಯಮ್ಮೋ ಅಜ್ಞಾನ, ನಾಶವಾಗದ ವೇದಗಳ, ಹರಿಯುವ ನೀರಿನ, ಹಾಲು ಕೊಡುವ ಹಸುಗಳ ಸ್ವಾಮಿಯಾಗಿ ಭಗವಂತನ ಅನುಗ್ರಹದಿಂದ ಇವುಗಳನ್ನೆಲ್ಲವನ್ನು ನಿಯಮನ ಮಾಡ್ತಾ ಇರುವ ವಾಯುದೇವರಿಗೆ, ವಾಯುದೇವರ ಸ್ತೋತ್ರವನ್ನು ಪ್ರತಿ ಕ್ಷಣ ಇವತ್ತಿಗೂ ಕೂಡ ಪರಮಾತ್ಮ ತಾನು ಅನೇಕ ಕೆಂಪುರುಷಾದ ಅನೇಕ ಖಂಡಗಳಲ್ಲಿ ಬ್ರಹ್ಮದೇವರ, ಹನುಮಂತ ದೇವರ ಸ್ತೋತ್ರವನ್ನು ಕೇಳ್ತಾ, ಪ್ರಹ್ಲಾದರಾಜರ ಸ್ತೋತ್ರವನ್ನು ಕೇಳ್ತಾ ಪರಮಾತ್ಮ ತಾನು ಅವರ ಮೇಲೆ ಅನುಗ್ರಹ ಮಾಡ್ತಾ ಇದ್ದಾನೆ. ಸ್ತುತಿಪ್ರಿಯ ವಿಷ್ಣು ಅಂತ ತಿಳ್ಕೊಂಡಂತೇಳಿ ಒಂದು ಪ್ರಸಿದ್ಧವಾದ ಮಾತು. ಜಲಧಾರ ಪ್ರಿಯ ಶಿವ, ರುದ್ರದೇವರಿಗೆ ನೀರು ಬೀಳ್ತಿರ್ಬೇಕು, ಆಗ ಸಂತೋಷ ಅಂತ. ಆದರೆ ಸ್ತೋತ್ರಪ್ರಿಯ ವಿಷ್ಣು, ಏನು ಹೊಗಳಿಸ್ಕೊಳ್ಳೋ ಸೇರ್ತದ ಅವನಿಗೆ. ಹಾಗಾದರೆ ಹೊಗಳು ಭಟ್ಟರ ಮಾತನ್ನು ಕೇಳಿ ಅವನು ತನ್ನಲ್ಲಿರತಕ್ಕಂಥ ವೈಶಿಷ್ಟ್ಯವನ್ನು ಹೊಗಳಿಸ್ಕೊಳ್ತಾನೆಯ? ದೇವರಿಗೆ ಹೊಗಳಿಕೆ ಪ್ರಿಯವೇನು? ಅದೊಂದು ಚಟವೇನು? ಅಲ್ಲ. ಪ್ರಿಯ ಹೌದು, ಚಟ ಅಲ್ಲ. ಯಾಕೆ? ನನ್ನಿಂದ ಇಷ್ಟು ಉಪಕಾರ ಪಡೆದಿರ್ತಕ್ಕಂಥ ಈ ಮಾನವ, ಈ ಪ್ರಾಣಿಗಳು ಉಪಕಾರದ ಸ್ಮರಣೆ ಮಾಡ್ತಾರೋ ಇಲ್ವೋ? ಉಪಕಾರಣ ಸ್ಮರಣೆ ಮಾಡಲಿ, ಇನ್ನೂ ಹೆಚ್ಚು ಅವ್ರಿಗೆ ಕೊಡಬೇಕು ಅಂತೇಳಿ ಪರಮಾತ್ಮನ ಸತ್ಯ ಸಂಕಲ್ಪ, ಅವನು ಮಾಡಿದ ಸಂಕಲ್ಪ ಇದು. ಯಾಕೆ? ಇದಕ್ಕೆ ಭರ್ತ ಅಂತನ್ನುವ ಪರಮಾತ್ಮನ ಹೆಸರೇ ಇದಕ್ಕೆ ಕಾರಣ. ಭಕ್ತಕೃತ ಸ್ತೋತ್ರಗಳನ್ನು ಕೇಳಿ ಅವರು ಸ್ತೋತ್ರ ಮಾಡೋಕ್ಕಿಂತ ಮೊದಲಿನಿಂದಲೂ ಅವರ ಪೋಷಣೆಯನ್ನು ಮಾಡಿ ನಂತರ ಇನ್ನೂ ವಿಶೇಷ ಪೋಷಣೆಯನ್ನು ಮಾಡ್ತಕ್ಕಂಥ ಭಗವಂತನಿಗೆ ಭರ್ತ ಅಂತ ತಿಳ್ಕೊಂಡಂತೇಳಿ ಹೆಸರು.
ತಂದೆ ತಾಯಿ ನಮ್ಮ ಮೇಲೆ ಹಗಲು ರಾತ್ರಿ ನಮ್ಮ ಸೇವೆಯನ್ನು ಮಾಡಿ ನಮ್ಮನ್ನು ದೊಡ್ಡವರನ್ನಾಗಿ ಮಾಡಿರ್ತಾರೆ. ಅತ್ಯಂತ ಕಾಳಜಿಯಿಂದ ನಮ್ಮನ್ನು ದೊಡ್ಡವರನ್ನಾಗಿ ಮಾಡಿರ್ತಾರೆ. ಆದರೆ ನಮ್ಮಿಂದ ಏನನ್ನೂ ಬಯಸೋದಿಲ್ಲ. ಆದರೂ ಏನಾದರೂ ತಂದೆಗೆ ವಿರೋಧ ಮಾಡಿದಾಗ, ತಾಯಿಗೆ ವಿರೋಧ ಮಾಡಿದಾಗ ಹಿರಿಯರಂತಾರೆ, ಏನೋ ಇಷ್ಟೆಲ್ಲ ಮಾಡಿದ್ದಕ್ಕೆ ಅಪ್ಪ ಅಮ್ಮ ನಮ್ಗೆ ಇಷ್ಟೆಲ್ಲ ಮಾಡಿದಿರಿ, ನಮ್ಮನ್ನು ಉದ್ಧಾರ ಮಾಡಿದ್ರಿ ಅಂತ ಎರಡು ಮಾತು ಅನ್ಲಿಕ್ಕಾಗೋದಿಲ್ಲ ನಿಮಗೆ ಅಂತ ಹಿರಿಯರು ನಮಗೆ ಹೇಳ್ತಾರೆ. ಆ ಅಪ್ಪ ಅಮ್ಮನ ಬಗ್ಗೆ ಒಂದೆರಡು ಶಬ್ದ ಅನ್ಲಿಕ್ಕಾಗೋದಿಲ್ಲ ನಿಮಗೆ, ಅಷ್ಟು ಕೃತಜ್ಞರೇನು? ಕೃತಜ್ಞರಾಗಬಾರದು ಅಂತ ತಿಳ್ಕೊಂಡಂತೇಳಿ ದೇವರು ಹೇಳ್ತಾನೆ, ಸ್ತೋತ್ರ ಮಾಡಿ, ನನ್ನನ್ನು ತಿಳಿದುಕೊಳ್ಳಿ, ನನ್ನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಿ, ನಾನು ಮಾಡುವ ಉಪಕಾರಗಳನ್ನು ಸ್ಮರಿಸಿ ಅಂತನ್ನುವ ಒಂದು ಪ್ರೇರಣೆ ಮಾಡೋದಕ್ಕೋಸ್ಕರ ಸ್ತುತಿಪ್ರಿಯ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಹೇಳಿಸ್ಕೊಂಡಿದ್ದಾನೆ. ನಾವು ಸ್ತೋತ್ರ ಮಾಡಿದ್ರೇನು ಮಾಡದೇ ಇದ್ರೇನು ಅನಂತ ಸಾಮರ್ಥ್ಯವುಳ್ಳ, ಅಚಿಂತ್ಯದ್ಭುತ ಸಾಮರ್ಥ್ಯವುಳ್ಳ ಆ ಭಗವಂತ ಸೃಷ್ಟಿಯಾದಷ್ಟಗಳನ್ನು ಮಾಡ್ತಾ, ಅಷ್ಟಕ್ರಿಯೆಗಳನ್ನು ಮಾಡ್ತಾ ನಮ್ಮ ಸಂರಕ್ಷಣೆ ಪೋಷಣೆ ಮಾಡ್ತಾನೇ ಇರ್ತಾನೆ. ಆದರೆ ಅದನ್ನು ತಿಳಿದುಕೊಂಡು ಹೇಳಿದಾಗ ವಿಶೇಷವಾದ ರೀತಿಯ ಅನುಗ್ರಹವನ್ನು ಪರಮಾತ್ಮ ಮಾಡ್ತಾನೆ. ಈ ಜಗತ್ತನ್ನು ಧರಿಸುವವನು ಅವನೇ. ಸಂಸ್ಕೃತದಲ್ಲಿ ಭರ್ತ ಅಂತಂದರೆ ಡುಬ್ರಿ ಧಾರಣ ಪೋಷಣೆಯೋ ಅಂತಿಕೊಂಡಂತನ್ನೋ ಧಾತುವಿನಿಂದ ಬಂದಿರತಕ್ಕಂತಹ ಭರ್ತೃ ಶಬ್ದ. ಭರ್ತೃ ಅಂತಂದರೆ ನಮ್ಮ ರಕ್ಷಣೆಯನ್ನು ಮಾಡ್ತಾನೆ, ನಮ್ಮ ಪೋಷಣೆಯನ್ನು ಮಾಡ್ತಾನೆ. ಆದ್ದರಿಂದಾಗಿ ವ್ಯವಹಾರದಲ್ಲಿ ಗಂಡನಿಗೆ ಭರ್ತ ಅಂತ ತಿಳ್ಕೊಂಡಂತ ಹೆಸರು. ತನ್ನ ಮನೆಯನ್ನು ಸರಿಯಾದ ರೀತಿಯಲ್ಲಿ ಇಟ್ಟುಕೊಂಡು ತನ್ನ ಮಕ್ಕಳನ್ನು ಸರಿಯಾದ ಕ್ರಮದಲ್ಲಿ ಸಂರಕ್ಷಣೆ ಮಾಡುವ ಹೆಂಡತಿಯನ್ನು ಸರ್ವ ವಿಧದಿಂದಲೂ ಅವಳ ಸಂರಕ್ಷಣೆಯನ್ನು ಮಾಡ್ತಾ ಅವಳ ಪೋಷಣೆಯನ್ನು ಕೂಡ ಮಾಡುವ ಗಂಡನಿಗೆ ಭರ್ತ ಅಂತ ಕರೀತಾರೆ. ಇನ್ನು ಹೆಂಡತಿಯ ಸಂಬಳದ ಹಣವೂ ನನಗೇ ಬೇಕು ಅಂತ ತಿಳ್ಕೊಂಡಂತೇಳಿ ಅನ್ನುವ ಸ್ತ್ರೀಧನವನ್ನು ಅಪಹಾರ ಮಾಡ್ತಕ್ಕಂಥವರಿಗೆ ಗಂಡ ಅಂತ ಅನ್ನೋದಿಲ್ಲ, ಭರ್ತ ಅಂತ ಅನ್ನೋದಿಲ್ಲ. ಅವರ ಅಪರಾಧಿಗಳು, ಸ್ತ್ರೀಧನವನ್ನು ಮುಟ್ಟುವ ಅಪರಾಧಿಗಳು. ಪರಮಾತ್ಮ ಲಕ್ಷ್ಮೀದೇವಿಯಿಂದ ಎಂದೂ ಏನೂ ಬಯಸಲಿಲ್ಲ, ವರದಕ್ಷಿಣೆಯನ್ನು ಬಯಸಲಿಲ್ಲ. ಪರಮಾತ್ಮ ತಾನು ಈ ಕೂರ್ಮನಾಗಿ ಸಂಪೂರ್ಣವಾದ ಬ್ರಹ್ಮಾಂಡವನ್ನು ಧಾರಣ ಮಾಡಿದ್ದಾನೆ. ಕೂರ್ಮನಾಗಿ ಸಂಪೂರ್ಣ ಬ್ರಹ್ಮಾಂಡವನ್ನು ಧಾರಣ ಮಾಡಿದ್ದಾನೆ. ಹೌದು, ಯಾಕೆ ಅಂತ ತಿಳ್ಕೊಂಡಂತಂದರೆ ಆಧಾರ ಕೂರ್ಮನಾಗಿರ್ತಕ್ಕಂತಹ ಭಗವಂತನ ಬಾಲದ ಸಣ್ಣ ಬಾಲಿರುತ್ತೆ, ಭಾಳ ಅತಿ ಒಂದು ಚೂರೆ ಬಾಲಿರುತ್ತೆ, ಬಂದಿರುತ್ತೆ ಆಮೆಗೆ. ಅದರ ಮೇಲೆ ವಾಯುದೇವರು ಅದನ್ನು ಗಟ್ಟಿ ಹಿಡಿದುಕೊಂಡು ನಿಂತುಕೊಂಡಿದ್ದಾರೆ. ಯಾಕೆ? ಆ ವಾಯುದೇವರನ್ನು ಗಟ್ಟಿ ಹಿಡಿದು ನಿಂತು ತಮ್ಮ ಬ್ಯಾಲೆನ್ಸ್ಗೋಸ್ಕರ ನಿಂತವರು ಶೇಷದೇವರು. ಆ ವಾಯುದೇವರನ್ನು ಪರಮಾತ್ಮ ಧಾರಣ ಮಾಡಿದ್ದಾನೆ. ವಾಯುದೇವರು ಏನು ಗಬರಿ ಆಗಬೇಡ, ಗಟ್ಟಿಯಾಗಿ ಹಿಡ್ಕೊಂಡಿನಿ, ಅಲಗಾಡಂಗಿಲ್ಲ, ಚಿಂತೆ ಮಾಡಬೇಡ. ಅಂತಹ ವಾಯುದೇವರ ಭಾರವನ್ನು ಪರಮಾತ್ಮ ಹೊತ್ಕೊಂಡಿದ್ದಾನೆ. ಆ ವಾಯುದೇವರನ್ನು ಹಿಡಿದುಕೊಂಡು ಶೇಷದೇವರು ವಾಯುದೇವರ ಮಕ್ಕಳು, ಏನು ಚಿಂತೆ ಮಾಡಬೇಡಪ್ಪ ಮಗ, ನಿನ್ನನ್ನು ನಾನು ಗಟ್ಟಿ ಹಿಡಿದುಕೊಂಡಿದ್ದೇನೆ, ನಿನಗೆ ನಾನು ಆಶ್ರಯ ಕೊಟ್ಟಿದ್ದೇನೆ,
ಏನು ಚಿಂತೆ ಮಾಡಬೇಡ, ನಿನಗೆ ಅಲ್ಗಾಡೋದನ್ನು ಗಟ್ಟಿ ಹಿಡ್ಕೊ ಅಂತ ಬ್ಯಾಲೆನ್ಸ್ ತಪ್ಪೋದಿಲ್ಲ ಅಂತ ಹೇಳ್ತಾರೆ. ಅಂಥ ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾದ ಶೇಷದೇವರು ಈ ಸಂಪೂರ್ಣ ಬ್ರಹ್ಮಾಂಡವನ್ನು ತಮ್ಮ ತಲೆ ಮೇಲೆ ಧಾರಣ ಮಾಡಿದ್ದಾರೆ. ಎಲ್ರಿ ಕಾಣಿಸೋದಿಲ್ಲ, ಏನು ತಗೊಂಡು ಶೇಷ ಅಂದರೆ ಸಂಕರ್ಷಣ, ಗ್ರಾವಿಟೇಷನ್ ಫೋರ್ಸ್. ಪರಮಾತ್ಮ ಭೂಮಿಯಲ್ಲಿದ್ದುಕೊಂಡು ಭೂಮಿಯಲ್ಲಿ ಪರಮಾತ್ಮ ತಾನು ಗುರುತ್ವಾಕರ್ಷಣ ಶಕ್ತಿಯಿಂದ ಧಾರಣ ಮಾಡದೇ ಇದ್ದರೆ ಪೃಥ್ವಿ, ಸೂರ್ಯ, ಚಂದ್ರ, ಬುಧ ಯಾವ ಗ್ರಹಗಳು ಕೂಡ ಆಕಾಶದಲ್ಲಿ ನಿಲ್ತಿರಲಿಲ್ಲ. ಎಲ್ಲೋ ಬಿದ್ದು ಹಾಳು ಚೂರು ಚೂರಾಗಿ ಹೋಗ್ತಾಯಿದ್ದು. ಆದ್ದರಿಂದಾಗಿ ತನ್ನ ಬಾಲದಿಂದ ವಾಯುದೇವರನ್ನು, ಅವರ ಮೇಲಿರ್ತಕ್ಕಂಥ ಶೇಷದೇವರನ್ನು, ಅವರ ಮೇಲಿರ್ತಕ್ಕಂಥ ಬ್ರಹ್ಮಾಂಡವನ್ನು ಸುಲಭವಾಗಿ ಧಾರಣ ಮಾಡಿರ್ತಕ್ಕಂಥ ವ್ಯಕ್ತಿ ಭಗವಂತ. ಯಾಕೆ? ಪರಮಾತ್ಮ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಈ ರೀತಿಯಾಗಿರ್ತಕ್ಕಂತಹ ಜಗತ್ತನ್ನು ಧಾರಣ ಮಾಡ್ತಾನೆ, ಬ್ರಹ್ಮಾಂಡವನ್ನು ಧಾರಣ ಮಾಡ್ತಾನೆ. ಆಚಾರ್ಯ ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳ್ತಾರೆ, ಬಿಭರ್ತಿ ಅಂಡಂ ಹರಿಹಿ ಕೂರ್ಮಃ ಸ್ವ ಅಂಡೇ ಚಾಪ್ಯುದಕಂ ಮಹತ. ಒಳಗು ವಿಶಾಲವಾಗಿರ್ತಕ್ಕಂಥ ಜಲರಾಶಿ ಇದೆ. ಆ ಜಲರಾಶಿಯಲ್ಲಿ ಇದ್ದುಕೊಂಡು ಪರಮಾತ್ಮ ಈ ಸಂಪೂರ್ಣ ಜಗತ್ತನ್ನು ಧಾರಣ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ 1ನೇ ಅಧ್ಯಾಯ 3ನೇ ಪಾದ 10ನೇ ಸೂತ್ರದ ವಿವರಣೆಯ ಸಂದರ್ಭದಲ್ಲಿ ಆಚಾರ್ಯರು ಭಾಷ್ಯ ಬರೀತಾರೆ. ಪೃಥಿವ್ಯಾದಿ ಪ್ರಕೃತ್ಯಂತಂ ಭೂತಂ ಭವ್ಯಂ ಭವಚ್ಚಯತ. ಪೃಥ್ವಿಯಿಂದ ಪ್ರಾರಂಭ ಮಾಡಿ ಮೂಲ ಪ್ರಕೃತಿ ಅಂತ ಅನ್ಸ್ಕೊಂಡು ಮಹಾಲಕ್ಷ್ಮಿಯವರೆಗೂ ಪರಮಾತ್ಮ ಭೂತಕಾಲದಲ್ಲಿಯೂ ಧಾರಣ ಮಾಡಿದ್ದಾನೆ, ಈಗಲೂ ಧಾರಣ ಮಾಡಿದ್ದಾನೆ, ಮುಂದೂ ಧಾರಣ ಮಾಡ್ತಾನೆ. ವಿಷ್ಣುರೇಕೋ ಬಿಭರ್ತೀದಂ. ಇಂಥ ವ್ಯಕ್ತಿ ಆ ಕೂರ್ಮರೂಪಿಯಾಗಿರ್ತಕ್ಕಂಥ ವಿಷ್ಣು ಶ್ರೀಹರಿ, ಅವನನ್ನು ಬಿಟ್ಟರೆ ಈ ಜಗತ್ತನ್ನು ಧರಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ. ನಾಣ್ಯಸ್ತಸ್ಮಾತ್ ಕ್ಷಮೋ ಧೃತವು. ಪರಮಾತ್ಮ ಸಂಪೂರ್ಣ ಜಗತ್ತನ್ನು ಧಾರಣ ಮಾಡಿದ್ದ. ಅವನು ಧಾರಣ ಮಾಡದೇ ಇದ್ದರೆ ಪೃಥ್ವಿಯಲ್ಲಿ ಇರಲಿಕ್ಕಾಗೋದಿಲ್ಲ. ಗುರುತ್ವಾಕರ್ಷಣ ಶಕ್ತಿಯಲ್ಲಿ ಹೀಗೆ ಆಕಾಶ ತಿರುಗ್ತಾ ಒಬ್ಬರಿಗೆ ಡಮ ತಲೆ ಹೊಡ್ಕೊಂಡು ಕೆಳಗೆ ಬೀಳ್ತಿದ್ದೆ. ಅಷ್ಟೇ ಅಲ್ಲ, ತೈತರಿಯ ಆರಣ್ಯಕ ಉದಾಹರಣೆಯನ್ನು ಆಚಾರ್ಯರು ಇದೇ ಸೂತ್ರದ ವಿವರಣೆ ಸಂದರ್ಭದಲ್ಲಿ ಕೊಡ್ತಾರೆ. ಭರ್ತಾಸನ್ ಭ್ರಿಯಮಾಣೋ ಬಿಭರ್ತಿ. ಪರಮಾತ್ಮನಿಗೆ ಭರ್ತ ಅಂತ ಹೆಸರು, ಗಂಡ ಅಂತ ಹೆಸರು, ಅಪ್ಪ ಅಂತ ಹೆಸರು, ಅಜ್ಜ ಅಂತ ಹೆಸರು, ಮುತ್ತಜ್ಜ ಅಂತ ಹೆಸರು. ಯಾಕೆ? ಭರಣ ಪೋಷಣೆ ಮಾಡ್ತಾನೆ. ಭ್ರಿಯಮಾಣ ಬಿಭರ್ತಿ, ಪೋಷಣೆ ಮಾಡ್ತಾನೆ, ನಮ್ಮನ್ನು ಧಾರಣ ಮಾಡ್ತಾನೆ, ನಮಗೆ ಆಶ್ರಯ ಕೊಡ್ತಾನೆ. ಏಕೋ ದೇವೋ ಬಹುಧಾ ಸನ್ನಿವಿಷ್ಟ. ಒಬ್ಬನೇ ಅನೇಕ ರೂಪ ತೆಗೆದುಕೊಂಡು ಸಂಪೂರ್ಣ ಜಗತ್ತಿನ ಕಣಕಣದಲ್ಲಿ ವ್ಯಾಪ್ತನಾಗಿ ಯದಾ ಭಾರಂ ತಂದ್ರಯತೆ ಸಭರ್ತುಂ. ಈ ಸಂಪೂರ್ಣ ಜಗತ್ತನ್ನು ಧಾರಣ ಮಾಡ್ತಾನೆ. ಒಂದು ವೇಳೆ ಬೇಡಪ್ಪ ಸಾಕು ಅಂತ ತಿಳ್ಕೊಂಡಂಥೇಳಿ ಅವನು ಸ್ವಲ್ಪ ನಮ್ಮ ಮೇಲಿನ ಅನುಗ್ರಹ ದೃಷ್ಟಿ ಎಳೆದುಕೊಂಡರೆ ಸಾಕು, ಪರಾಶ್ಯ ಭಾರಂ ಪುನರಸ್ತಮೇತಿ, ಸಂಪೂರ್ಣ ಜಗತ್ತು ವಿನಾಶವನ್ನು ಹೊಂದಿರುತ್ತೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಸ ಯಃ ನಿರುಹ್ಯ ಪ್ರತ್ಯೂಹ ಅತ್ಯಕ್ರಾಮತ. ಪರಮಾತ್ಮ
ತಾನು ಮೂಲ ರೂಪದಿಂದ ಇರ್ತಾನೆ. ಮೂಲ ರೂಪದಲ್ಲಿ ಇಚ್ಛೆ ಮಾಡ್ತಾನೆ. ಆನಂತರ ನಾರಾಯಣ ರೂಪದಿಂದ ಸೃಷ್ಟಿ ಮಾಡಬೇಕು ಅಂತನೂ ಬಯಕೆ. ಆದರೆ ಸಕಲ ಜೀವರಾಶಿಗಳಿಗೆ ಆಶ್ರಯ ಕೊಡುವುದಕ್ಕೋಸ್ಕರ ಪರಮಾತ್ಮ ತೆಗೆದುಕೊಂಡ ರೂಪ ವಾಸುದೇವ ರೂಪ. ನಮಗೆಲ್ಲರಿಗೂ ಆಶ್ರಯ ಕೊಟ್ಟಿದ್ದಾನೆ ಅಂತೇಳಿ ನಾವು ಇದ್ದೇವೆ. ಇಂಥ ಪರಮಾತ್ಮ ತದಪೇಕ್ಷಾಂ ವಿನೈವಾಸೌ, ಯಾವ ಬಯಕೆಯನ್ನು ಇಟ್ಟುಕೊಳ್ಳದೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರತ್ಯುಪಕಾರವನ್ನು ಬಯಸದೆ ಪರಮಾತ್ಮ ತನ್ನ ವ್ಯೂಹ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪವಾದಂಥ ಪಂಚವ್ಯೂಹ ರೂಪ, ವಾಸುದೇವಾದಿ ಚತುರ್ವ್ಯೂಹ ರೂಪ, ಅದರಿಂದ ಹೊರಗೆ ಬಂದು ವಹತ್ತೇವ ಅನಿಶಂ ಸರ್ವಂ ನಿರೂಢಂ ತೇನ ತಜ್ಜಗತ, ಈ ಸಂಪೂರ್ಣ ಜಗತ್ತನ್ನು ಧಾರಣ ಮಾಡಿದ್ದ. ಆಕಾಶದಿಂದ ಸೂರ್ಯ ಕೆಳಗಾಗಿ ಬೀಳೋದಿಲ್ಲ, ಆಕಾಶದಲ್ಲಿರ್ತಕ್ಕಂಥ ಚಂದ್ರ ಕೆಳಗಾಗಿ ಬೀಳೋದಿಲ್ಲ, ಆಕಾಶದಲ್ಲಿರ್ತಕ್ಕಂಥ ಈ ಪೃಥ್ವಿ ಗ್ರಾವಿಟೇಷನ್ ಫೋರ್ಸ್ ಇಲ್ಲದೆ ಎಲ್ಲ ದಿಕ್ಕಾಶಕ್ಕಲ್ಲಿ ಹೀಗೆ ಹೀಗೆ ಸುಧಾಡಿ ಕೆಳಗೆ ಯಾಕೆ ಬೀಳೋದಿಲ್ಲ? ಯಾಕೆ ಅಂತಂದರೆ ವಹತ್ತೇವ ಅನಿಶಂ ಸರ್ವಂ, ಹಗಲು ರಾತ್ರಿ ಸತತವಾಗಿ ಪರಮಾತ್ಮ ಈ ಜಗತ್ತನ್ನು ಧಾರಣ ಮಾಡ್ತಾನೆ. ನಿರೂಢಂ ತೇನ ತಜ್ಜಗತ, ಪರಮಾತ್ಮ ಈ ಜಗತ್ತನ್ನು ಧಾರಣ ಮಾಡಿದ್ದಾನೆ ಅಂತ ತಿಳ್ಕೊಂಡಂತ ಹೇಳಿ ಅವನಿಗೆ ಭರ್ತ ಅಂತ ಕರೀತಾರೆ. ಪ್ರತಿ ಸ್ಥಿತೈ ರೂಪೈ ಯಸ್ಮಾತ್ ದತ್ತೇ ಹರಿಸ್ತದ, ಮ್ಯಾಲ ವೈಕುಂಠದಾಗಿದ್ದಾನೆ ಪರಮಾತ್ಮ. ಕೆಳಗಿದ್ದ ನಮ್ಮನ್ನು ಏನು ಹಿಡಿತಾನೆ? ಈ ಕೆಳಗೆ ಬಗ್ಗೆ ಹಿಡ್ದಾನೇನು? ಇಲ್ಲ. ಸಂಪೂರ್ಣ ಅವಕಾಶದಲ್ಲಿ ಪ್ರತಿ ಅಣುಗಳಲ್ಲಿಯೂ ಕೂಡ ಪರಮಾತ್ಮ ಪ್ರತಿಸ್ಥಿತೈ ರೂಪೈ, ಕೆಳಗೂ ಇದ್ದಾನೆ, ಮಧ್ಯದಲ್ಲಿದ್ದಾನೆ, ಮೇಲೂ ಇದ್ದಾನೆ, ಸುತ್ತಲೂ ಇದ್ದಾನೆ, ಎಲ್ಲ ಕಡೆಯೂ ಇದ್ದಾನೆ. ಎಲ್ಲ ಕಡೆಗೂ ಕೂಡ ಇದ್ದು ಪರಮಾತ್ಮ ವ್ಯಕ್ತ ಅವ್ಯಕ್ತವಾದ ಜಗತ್ತನ್ನು, ವ್ಯಕ್ತ ಜಗತ್ತು ಪೃಥ್ವಿ ಅಪ್ತೇಶ್, ಅವ್ಯಕ್ತವಾದ ಜಗತ್ತು ವಾಯು ಆಕಾಶ, ಇವುಗಳೇ ಮೂಲವಾದಂಥ ಈ ಸಂಪೂರ್ಣ ಪೃಥ್ವಿಯನ್ನು ಪರಮಾತ್ಮ ತಾನು ಧಾರಣ ಮಾಡ್ತಾನೆ, ಪೋಷಣೆ ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ಭರ್ತ ಅಂತ ತಿಳ್ಕೊಂಡಂತ ಹೇಳಿ ಬಿಭರ್ತಿ ಪೋಷಯತಿ ಸರ್ವಂ ಇತಿ ಭರ್ತ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಇಂಥ ಪರಮಾತ್ಮ ನಾವು ಮಾಡುವ ಒಂದು ಸಣ್ಣ ಪುಟ್ಟ ಸ್ತೋತ್ರವನ್ನು ಕೂಡ ಕೇಳುತ್ತಾನೆ, ಲಕ್ಷ್ಯ ಕೊಟ್ಟು ಕೇಳ್ತಾನೆ. ಸ್ಕೂಲ್ನಲ್ಲಿ ಕಲಿತ ಮಗ ಅಪ್ಪ ಏನೋ ತಂದು ಕೊಟ್ಟಾಗ, ಒಂದು ಬಿಸ್ಕೆಟ್ ಪ್ಯಾಕೆಟ್ ತಂದು ಕೊಟ್ಟಾಗ ಥ್ಯಾಂಕ್ ಯು, ಧನ್ಯವಾದ ಅಪ್ಪ ಅಂತಂದರೆ ಅಪ್ಪ ಎಷ್ಟು ಸಂತೋಷ ಪಡ್ತಾನೆ ಹೇಳಿ. ಹಾಗೇ ರೀತಿಯಾಗಿ ಪರಮಾತ್ಮನನ್ನು ಕೂಡ ನಾವು ಅವನ ಮಹಿಮೆ ತಿಳಿದುಕೊಂಡು ನೀನೇ ಭರ್ತ ಅಪ್ಪ, ನೀನೇ ಸ್ವಾಮಿ ಅಂತ ಹೊಗಳಿದಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಶೂಷಂ ಶೂಷಕರಂ ಚ ಸುಖ ರೂಪನೂ ಆಗಿ ನಮಗೆ ಸುಖವನ್ನು ತಂದು ಕೊಡ್ತಾನೆ ಪರಮಾತ್ಮ. ನನ್ನ ಮಗ ನೋಡಪ್ಪ ಪಾಪ ನಾನು ತಿಳ್ಕೊಂಡಾನ, ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅಂಥೇಳಿ ಪರಮಾತ್ಮ ನಿಯಮ ಪರಿಪಾಲನೆ ಮಾಡಿದ್ದೆ ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾನೆ.
ಐತರೇಯ ಉಪನಿಷತ್ತು ಕೂಡ ಹೇಳ್ತದೆ, ಬಿಭರ್ತಿ ಪೋಷಯತಿ ಸರ್ವಂ ಇತಿ ಭರ್ತ. ಐತರೇಯ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಸಂಭೃತ ಮತ್ತ ಏವೈತೆ, ಸಂಪೂರ್ಣ ಜಗತ್ತಿನ ಕಣ ಕಣದಲ್ಲಿರುವ ಜಡ ಚೇತನ ಜಗತ್ತು ನನ್ನಿಂದಲೇ ಧರಿಸಲ್ಪಟ್ಟಿದೆ. ನಾನು ಸರ್ವೋತ್ತಮ ಅಂತನ್ನೋದನ್ನು ಪರಮಾತ್ಮ ಭಕ್ತರಿಗೆ ಗೊತ್ತಾಗಲಿ, ಅವರ ಅಹಂಕಾರದಿಂದ ಯುಕ್ತರಾಗಬಾರ್ದು ಅಂತ ಹೇಳಿ ತಿಳಿಸಿ ಹೇಳ್ತಾ ಇದ್ದಾನೆ. ಸಂಭೃತ ಮತ್ತೆ ಏವೈತಿ. ಭಾಗವತಲ್ಲಿಯೂ ಕೂಡ ಇದೇ ಅಭಿಪ್ರಾಯದ ಒಂದು ಶ್ಲೋಕ ಬರ್ತದೆ. ಸ್ವಸ್ವಾಮಿ ಭಾವೋ ಧ್ರುವ ಏಷ ಯತ್ರ ತರ್ಯಚ್ಯುತೋಸೋ. ಪರಮಾತ್ಮ ನಮ್ಮಲ್ಲಿ ಇದ್ದು ತಾನು ಸೇವಕನೂ ಆಗ್ತಾನೆ, ನಮ್ಮನ್ನು ಪೋಷಣೆ ಮಾಡ್ತಾ ಬರ್ತಾನೂ ಆಗ್ತಾನೆ, ನಮ್ಮಲ್ಲಿದ್ದುಕೊಂಡು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಪ್ರೇರಣೆಯನ್ನು ಮಾಡ್ತಾನೆ. ಆನಂತರ ಇನ್ನೊಂದು ರೂಪದಿಂದ ನಮ್ಮ ಪರಿಪಾಲನೆಯನ್ನು ಕೂಡ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನೇ ಸ್ವಾಮಿ, ಪರಮಾತ್ಮನೇ ಸೇವಕ, ಪರಮಾತ್ಮನೇ ಹೋತ, ಪರಮಾತ್ಮನೇ ಅಗ್ನಿ, ಪರಮಾತ್ಮನೇ ಅನ್ನ, ಎಲ್ಲೂ ಅವನೇ. ಬ್ರಹ್ಮಾರ್ಪಣಂ ಬ್ರಹ್ಮಹೋವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಹಾಗಾದರೆ ಜಗತ್ತಿನಲ್ಲಿ ನಮಗೂ ಸಂರಕ್ಷಕರಿರ್ತಾರೆ, ಅವ್ರ ಸಂರಕ್ಷಕರು ಇರ್ತಾರೆ, ಅವ್ರ ಸಂರಕ್ಷಕರು ಇರ್ತಾರೆ, ಅವ್ರ ಸಂರಕ್ಷಕರು ಇರ್ತಾರೆ. ಆಚಾರ್ಯ ಭಾಗವತ ಆತ್ಮನಿರ್ಣಯದಲ್ಲಿ ಹೇಳ್ತಾರೆ, ಜಗತ್ತಿನಲ್ಲಿ ಅನೇಕ ಸ್ವಾಮಿಗಳು ಕಾಣಿಸ್ತಾರೆ. ಸ್ವಾಮಿಗಳು ಅಂತಂದರೆ ನಮ್ಮ ಪೀಠಾಧಿಪತಿಗಳೆಲ್ಲ ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಮಾಲೀಕರು. ಹಾಗಾದರೆ ಅವರಂತೆ ಪರಮಾತ್ಮ ಒಬ್ಬನೇನು ಅಲ್ಲ. ಸ್ವಾಮಿತ್ವಂತ ಹೊರೆಯರೇವ ಮುಖ್ಯಂ. ಪರಮಸ್ವಾಮಿ, ಪರಮಭರ್ತ ಪರಮಾತ್ಮ ಒಬ್ಬನೇ. ಉಳಿದವರು ತಮ್ಮ ಒಂದು ಸಣ್ಣ ಸಣ್ಣ ಪಾರ್ಟ್ನಲ್ಲಿ ಅವರು ಅದರ ನಿಯಾಮಕರಾಗಿರ್ತಾರೆ. ಅದು ಕೂಡ ಪರಮಾತ್ಮ ಕೊಟ್ಟ ಶಕ್ತಿಯಿಂದ. ಆದ್ದರಿಂದಾಗಿ ಬೃಹತಿ ಶಾಸ್ತ್ರ ಹೇಳ್ತದೆ, ಪರಮಾತ್ಮ ನಮ್ಮನ್ನು ಸಂರಕ್ಷಣೆಯೂ ಮಾಡ್ತಾನೆ, ಪೋಷಣೆಯೂ ಮಾಡ್ತಾನೆ, ನಮ್ಮಲ್ಲಿದ್ದುಕೊಂಡು ತನ್ನ ಮಹಿಮೆ ಗಾನವನ್ನು ಮಾಡ್ಕೊಳ್ತಾನೆ. ಆದ್ದರಿಂದಾಗಿ ವೇದದೃಷ್ಟಗಳಾಗಿರ್ತಕ್ಕಂಥ ಬೌದ್ಧ ಋಷಿಗಳು ಏನು ಹೇಳ್ತಾರೆ ಅಂತಂದರೆ, ತದಿಂದ್ರಾಯ ಶೋಷಂ. ನಮ್ಮ ಸ್ತೋತ್ರ ಪರಮಾತ್ಮ ಆನಂದದಿಂದ ಕೇಳ್ತಾನೆ, ನಮಗೆ ಆನಂದ ಸುಖಗಳನ್ನು ಕೊಡ್ತಾನೆ. ಯಾಕೆ? ಧೇನೂನಾಂ ವಿಶುದ್ಧಸಿ. ಅವನನ್ನು ಬಿಟ್ಟರೆ ನಮಗೆ ಆಶ್ರಯದಾತರು ಯಾರಿದ್ದಾರೆ? ಹೇಗೆ ಬತ್ತಳಿಕೆ ಬಾಣಗಳಿಗೆ ಆಶ್ರಯವಾಗಿದೆಯೋ ಹಾಗೆ ಪರಮಾತ್ಮ ಅನಂತ ಜೀವರಾಶಿಗಳಿಗೆ ಆಶ್ರಯವಾಗಿದ್ದ. ಆದ್ದರಿಂದಾಗಿ ಪರಮಾತ್ಮ ನಾವು ಮಾಡಿದ ಪೂಜೆ, ನಾವು ಮಾಡಿದ ಸಂಧ್ಯಾವಂದನ, ನಾವು ಮಾಡಿದ ಸ್ತೋತ್ರಕ್ಕೆ ಮೆಚ್ಚಿ ನಮ್ಮ ಜೀವನದಲ್ಲಿ ಅನೇಕ ಸುಖಗಳನ್ನು ಕೊಡ್ತಾನೆ. ಪರಮಾತ್ಮ ಇದನ್ನು ಕೊಟ್ಟಿದ್ದಾನೆ, ಸ್ತೋತ್ರಕ್ಕೆ ಮೆಚ್ಚಿದ್ದಾನೆ ಅಂತ ಅನ್ನೋದನ್ನು ನಮಗೆ ಆ ಭಗವಂತನ ಉಪಕಾರವನ್ನು ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಪರಮಾತ್ಮನ ಅನುಗ್ರಹದ ಒಂದು ಶ್ರೇಷ್ಠತೆಯನ್ನು ಪ್ರತಿಯೊಬ್ಬರೂ ಪಡೆದಿರ್ತಾರೆ. ಜ್ಞಾನಿಗಳು ಇದು ಭಗವಂತನಿಂದ ಅಂತ ತಿಳ್ಕೊಳ್ತಾರೆ, ಅಜ್ಞಾನಿಗಳು ಯಾರ್ಯಾರಿಂದಲೂ ಅಂತೇಳಿ ತಿಳಿದುಕೊಂಡು ತಪ್ಪು ದಾರಿ ಹಿಡಿತಾರೆ. ಅಂತನ್ನೋದನ್ನು ತಿಳಿಸಿಕೊಡಲಿಕ್ಕೆ ಬಂದಿರತಕ್ಕಂತಹದ್ದು ತಂದೆ ತಾಯಿ ಆಗ್ತಾನೆ, ಮಕ್ಕಳಲ್ಲಿ ಮಕ್ಕಳಾಗಿದ್ದುಕೊಂಡು ತನ್ನ ಸ್ತೋತ್ರವನ್ನು ತಾನು ಮಾಡಿ ಜಗತ್ತಿಗೆ ಹಿರಿಯರನ್ನು ಸ್ತೋತಿಸಬೇಕು ಅಂತನ್ನೋದನ್ನು ಕಲಿಸಿಕೊಡ್ತಾನೆ. ಅದಪ್ರಿಯಂ ಶೂಷಮಿಂದ್ರಾಯ ಮತಿಮ್ಮು ಅಜ್ಞಾನಂ ಬ್ರಹ್ಮಕೃತೋ ಬೃದುಕ್ತಾದ ವಾಚಿ ಧೇನೂನಾಂ ವಿಶುದ್ಧಸಿ ಅಂತೇಳಿ ಅನ್ನುವ
ಈ ವಾಯುದೇವರನ್ನು ಕಡೆಯಿಂದ ಸತತ ಸ್ತುತ್ಯನಾಗಿದ್ದವರ ಜೀವರ ಪ್ರತಿನಿಧಿ ವಾಯುದೇವರು ಸತತವನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಪರಮಾತ್ಮ ಅವರನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿಗೆ ಆಶ್ರಯವನ್ನು ಕೊಡ್ತಾನೆ. ಧೇನು ನಾಮ ಶುದ್ಧಿ ಅಂತ ಅನ್ನೋದನ್ನು ಹೇಳ್ತಾರೆ. ಇಂತಹ ವಿಷ್ಣು ಸಹಸ್ರನಾಮದ ಹೆಸರಿಗೂ ಮತ್ತು ಅದು ಏಕೆ ಬಂತು ಅಂತ ಹೇಳುವ ಬೃಹತಿ ಸಹಸ್ರ ಮಂತ್ರಗಳು ನಮಗೆ ಎಷ್ಟು ಉಪಕಾರಕವಾಗಿವೆ ಇದರಿಂದಲೇ ಅರ್ಥ ಮಾಡಿಕೊಳ್ಳೋಣ. ಭಕ್ತಿಯಿಂದ ನಮಿಸೋಣ, ಅನುಗ್ರಹವನ್ನು ಪಡೆಯೋಣ. ಇವತ್ತು ಇಷ್ಟೇ ಸಾಕಲ್ಲ, ಮತ್ತು ಉಳಿದದ್ದನ್ನು ನಾಳೆ ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತ್ಯಾದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಪರಮಾತ್ಮ ನಾವು ಮಾಡುವ ಒಂದು ಮೂರ್ಖರಂತೆ ಸಾಮಾನ್ಯವಾಗಿರ್ತಕ್ಕಂಥ ಏನೂ ಶಬ್ದಜ್ಞಾನ ಇಲ್ಲದ ನಾವು ಮಾಡುವ ಸಾಧಾರಣ ಸ್ತೋತ್ರವನ್ನು ಕೂಡ ಕೂತು ಕೇಳ್ತಿ. ಯಾಕೆ ಬರ್ತಾ ತಂದೆ ನಮ್ಮ ಮಾಡುವ ಪ್ರತಿಯೊಂದನ್ನು ಕೌತುಕವನ್ನು ಮಾಡ್ತೆ ಪರಮಾತ್ಮ. ಆದ್ದರಿಂದ ಭರ್ತಾತನ್ ಭ್ರೇಮಾಣೋ ಬಿಭರ್ತಿ ಅಂತ ತಿಳ್ಕೊಂಡು ಅಂತೇಳಿ ಸ್ತೋತ್ರ ಹೇಳಿತ್ತು, ವೇದ ಹೇಳ್ತದೆ. ಇಂಥ ಭರ್ತೃವಾದ ಪರಮಾತ್ಮನಿಗೆ ಭರ್ತೃ ನಮಃ ಅಂತ ತಿಳ್ಕೊಂಡು ಅಂತೇಳಿ ನಮಸ್ಕಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.